ಇಲ್ಲಿ ಪ್ಯಾನಲ್ ಸೆಟಪ್ ವಿಡಿಯೋ ತುಂಬ ಈಸಿ. ಸೊ ನೋ DNS, ನೋ ಟೈಮ್ ಡೇಟ್ ಚೇಂಜರು, ನೋ DNSಸು, ಆಮೇಲೆ ನೋ VPN ಏನೂ ಇಲ್ಲ. ಜಸ್ಟು ಲಾಗಿನ್ ಮಾಡಿ ಆಡೋದಷ್ಟೇ. ಸೊ ಅದು ತೋರಿಸ್ತೀನಿ, ಪ್ರತಿಯೊಂದು ಕ್ಲಾರಿಟಿಯಾಗಿ ಒಂದು ಹೇಳ್ತೀನಿ. ವಿಡಿಯೋ ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ನೋಡಿಕೊಂಡು ಫುಲ್ ಸೆಟಪ್ ಕಲ್ತ್ಕೊಂಡ್ಮೇಲೆ ಯೂಸ್ ಮಾಡಿ. ತುಂಬ ಸಿಂಪಲ್ಲು ಪ್ಯಾನಲ್ ಯೂಸ್ ಮಾಡೋದು, ತೋರಿಸ್ತೀನಿ ನೋಡು. ಸೊ ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ, ಮೊಬೈಲ್ ಪ್ಲೇಸ್ಟೋರ್ ಇರುತ್ತಾ, ಸೊ ಪ್ಲೇಸ್ಟೋರಲ್ಲಿ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ಲೇ ಪ್ರೊಟೆಕ್ಟ್ ಅಂತ ಇರುತ್ತಲ್ಲ ನೋಡಿ, ಇಲ್ಲಿ ಪ್ಲೇ ಪ್ರೊಟೆಕ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಆಪ್ಷನ್ ಆನಲ್ಲಿ ಇರುತ್ತೆ, ಆಫ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಆಫಲ್ಲಿ ಐತೆ. ಸೊ ಆಮೇಲೆ ಮತ್ತೆ ಬಂದು ZHRಲ್ಲೇ ಸೊ ಈ ಆ್ಯಪ್ ಬರುತ್ತೆ, ZHR ನೋಡಿ. ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಮಾಡ್ಕೊಂಡ್ಮೇಲೆ ಸಿಂಪಲ್ ನಾನು ಕಳಿಸಿರೋ ಪ್ಯಾನಲ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ವಾಟ್ಸಪ್ಪಲ್ಲಿ ನಾನು ಸೆಂಡ್ ಮಾಡಿದ್ದೀನಿ. ಸೊ ನಾನು ವಾಟ್ಸಪ್ಪಲ್ಲಿ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ನೋಡಿ, ಇದು ಫಸ್ಟು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿದ್ರೆ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ವಾಟ್ಸಪ್ಪಲ್ಲಿ ಒಂದು ಹತ್ರ ಸೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಸೊ ನಿಮಗೆ ಇದು ಪ್ರೈವೇಟು ಡಿವೈಸ್ ಲಿಮಿಟ್ ಪ್ರೈವೇಟ್ ಲಿಂಕು. ಸೊ ನೀವು ಶೇರ್ ಮಾಡಿದ್ದೀರಿ ಅಂದರೆ ಒಂದು 2-3 ಇಲ್ಲ ಒಂದು ಡಿವೈಸ್ಗೆ 2 ಡಿವೈಸ್ಗೆ ಶೇರ್ ಮಾಡಿದ್ದೆ ಅಂದರೆ ನಿಮ್ಮ ಮೊಬೈಲಲ್ಲಿ ಪಾಸ್ವರ್ಡ್ ರಾಂಗ್ ಅಂತ ಬರುತ್ತೆ. ಸೊ ನಮ್ಗೆ ಯಾರಾದರೂ ಆಮೇಲೆ ಇಶ್ಯೂ ಮಾಡಿದ್ರೆ ಪಾಸ್ವರ್ಡ್ ರಾಂಗ್ ಬರ್ತಾಯಿದೆ ಅಂದರೆ ಡೈರೆಕ್ಟ್ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ತೀವಿ ನಿಮ್ಮನ್ನು. ಸೊ ಮತ್ತೆ ಪ್ಯಾನಲ್ ಸಿಗದಿರೋ ಮಾಡ್ತೀವಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ನಾನು ತೋರಿಸ್ತೀನಿ ಪ್ಯಾನಲ್ಲು ಹೆಂಗೆ ಯೂಸ್ ಮಾಡೋದು ಅಂತ ನೋಡಿ. ಸೊ ಫಸ್ಟು ಇದು 2 ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಬಲ್ಲಿ ನೋಡಿ, 2 ಆ್ಯಪು. ಸೊ ಫಸ್ಟು ಪೇಯ್ಡು ಇದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಆ್ಯಕ್ಸೆಪ್ಟ್ ಮೇಲೆ ಒತ್ತಿ, ಆ್ಯಕ್ಸೆಪ್ಟ್ ಬಟನ್ ಮೇಲೆ ಒತ್ತಿ ಮತ್ತೆ ಆ್ಯಕ್ಸೆಪ್ಟ್ ಮಾಡಿ. ಸೊ ಇಲ್ಲಿ ಪರ್ಮಿಷನ್ ಆನ್ ಮಾಡಿ, ಬ್ಯಾಕ್ ಬಂದು ಒಂದು ಸ್ಟೆಪ್ಪು. ಇಲ್ಲಿ ಪ್ಲಸ್ ಐತಲ್ಲ ಕೆಳಗಡೆ ಬ್ಲೂ ಕಲರು, ಅದ್ರ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಅಲೋ ಕೊಡಿ. ಅಲೋ ಕೊಟ್ಟಮೇಲೆ ಫೇಸ್ಬುಕ್ ಆ್ಯಡ್ ಮಾಡ್ಕೊಳ್ಳಿ ಫಸ್ಟು. ಸೊ ಮತ್ತೆ ಪ್ಲಸ್ ಮೇಲೆ ಕೆಳಗಡೆ ಪ್ಲಸ್ ಮಾಡಿ, ಇಲ್ಲಿ ಫ್ರೀ ಫೈರ್ ಮ್ಯಾಕ್ಸ್ ಐತಲ್ಲ ಅದ್ರ ಪಕ್ಕದಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಪ್ಯಾನಲ್ಲು, ಸೊ ಪ್ಯಾನಲ್ ಸೊ ಪ್ಯಾನಲ್ ಇಲ್ಲಿ ರಿಯಲ್ ಕಾನ್ಫಿಗ್ ಪೇಡ್ ಪ್ಯಾನಲ್ ಇಲ್ಲಿ ಅದನ್ನು ಇದು ಮಾಡ್ಕೊಳ್ಳಿ. ಸೊ ಇದು ಇನ್ನೊಂದು ಹೇಳೋದು ಮರ್ತದೆ. ಸೊ ಫ್ರೀ ಫೈರ್ ಮ್ಯಾಕ್ಸಲ್ಲಿ ವರ್ಕ್ ಆಗುತ್ತೆ. ಸೊ ಫ್ರೀ ಫೈರ್ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಅದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡಿ, ಇಲ್ಲಾಂದರೆ ಕ್ಲಿಯರ್ ಡೇಟಾ ಮಾಡಾಕಿ. ಸೊ ಈ ಥರ 3 ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕೌಂಟ್ನ ಲಾಗಿನ್ ಮಾಡ್ಕೊಳ್ಳಿ. ಸೊ ನಾನು ಪಾಸ್ವರ್ಡ್ ಎಲ್ಲ ಕೊಡ್ತೀನಿ. ಸೊ 1 ನಿಮಿಷ. ಸೊ ನೋಡಿ, ನಾನು ಓಪನ್ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಆಟೋ ಬ್ಯಾಕ್ ಹೋಗ್ಬೋದು. ನೀವು ಲಾಗಿನ್ ಮಾಡೋವಾಗ ಆಟೋ ನೋಯ್ತಾ ಇದ್ರೆ ಆಟೋ ಬ್ಯಾಕ್ ಹೋಗ್ಬೋದು. ಸೊ ಬಿಡಬೇಡಿ, ಮತ್ತೆ ಕ್ಲಿಕ್ ಮಾಡಿ ಪಾಸ್ವರ್ಡು ಕೊಟ್ಟು ಲಾಗಿನ್ ಮಾಡೋ ಗಂಟ ಬಿಡಬೇಡಿ, ಓಪನ್ ಮಾಡ್ತಾನೆ ಇರ್ರಿ, ಆಗುತ್ತೆ. ಸೊ 1 ನಿಮಿಷ. ಸೊ ನೋಡಿ, ನಾನು ಪಾಸ್ವರ್ಡ್ ಎಲ್ಲ ಕೊಟ್ಟು ಲಾಗಿನ್ ಕೊಡ್ತಾಯಿದ್ದೀನಿ ಬಾಟ್ ಅಕೌಂಟು. 1 ನಿಮಿಷ. ಸೊ ನೋಡಿ, ನಾನು ಲಾಗಿನ್ ಮಾಡಿದೆ. ಫೇಸ್ಬುಕ್ಕು ತೋರಿಸ್ತೀನಿ. ID ಪಾಸ್ವರ್ಡ್ ಕೊಟ್ಟು ಲಾಗಿನ್. ಅದರಲ್ಲಿ ಒಂದೊಂದು ಸಲ ಆಟೋ ಬೇಕು ಹೋಗ್ಬೋದು. ಸೊ ನೋಡಿ, ಈ ಥರ ಅಕೌಂಟ್ ಲಾಗಿನ್ ಆಗೋ ಗಂಟ ಬಿಡಬೇಡಿ. ಸರಿ, ಲಾಗಿನ್ ಆದಮೇಲೆ ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಮಾಡೋಕ್ಕೆ, ಕ್ಲಿಯರ್ ಮಾಡಿದ್ಮೇಲೆ ಜಸ್ಟ್ ಆಮೇಲೆ ರಿಯಲ್ ಕಾನ್ಫಿಗ್ ಮೇಲೆ ಒತ್ತಿ, ಫೈಲ್ ಪ್ಯಾನಲ್ ಮೇಲೆ. ಸೊ ಇಲ್ಲಿ ಅಲೋ ಕೊಡಿ. ಅಲೋ ಕೊಟ್ಟಮೇಲೆ ಈ ಥರ ಆನ್ ಕೇಳುತ್ತೆ, ಪರ್ಮಿಷನ್ ಕೊಡಿ. ಸೊ ಇಲ್ಲಿ ಯೂಸರ್ ನೇಮ್ ಬಂದ್ಬಿಟ್ಟು 11, ಪಾಸ್ವರ್ಡ್ ಬಂದ್ಬಿಟ್ಟು 22. ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟು ಇಲ್ಲ ಅಲೋ ಟು ಡಿಸ್ಪ್ಲೇ ಪರ್ಮಿಷನ್ನು ನೋಡಿ, ಇಲ್ಲಿ ಪೇಯ್ಡ್ ಇರ್ಫಾನ್ ಆನ್ ಮಾಡಿದೆ. ಮತ್ತು ರಿಯಲ್ ಕಾನ್ಫಿಗ್ ಪೇಯ್ಡ್ 2 ಅಲೋ ಕೊಟ್ಟೆ ಪರ್ಮಿಷನ್ಗೆ. ಅಲೋ ಕೊಟ್ಟಮೇಲೆ ಮತ್ತೆ ಲಾಗಿನ್ ಕೊಡಿ. ಲಾಗಿನ್ ಕೊಟ್ರೆ ನೋಡಿ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಬ್ಯಾಕ್ಗ್ರೌಂಡಿಂದನೇ ಈ ಥರ ಬ್ಯಾಕ್ಗ್ರೌಂಡ್ ಏನು ಇದು ಮಾತ್ರ ಕ್ಲಿಯರ್ ಮಾಡೋಕ್ಕೆ ಸೆಟ್ಟಿಂಗು. ಸೊ ಈ ಥರ ಬ್ಯಾಕ್ಗ್ರೌಂಡಲ್ಲೇ ಇರಬೇಕು. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರಿಗೆ ಬಂದಮೇಲೆ ಫ್ರೀ ಫೈರ್ ಮ್ಯಾಕ್ಸ್ ಡೈರೆಕ್ಟ್ ಓಪನ್ ಮಾಡಿ. ಓಪನ್ ಮಾಡ್ಬಿಟ್ಟು ಅಪ್ಡೇಟ್ ಕೇಳುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ನೋಡಿ ಅಪ್ಡೇಟು ಅಪ್ಡೇಟ್ ಬರುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನೋಡಿ, ನಂದು ಫುಲ್ ಅಪ್ಡೇಟ್ ಆಯಿತು. ಇಲ್ಲಿ ಓಕೆ ಮೇಲೆ ಒತ್ತಿ. ಓಕೆ ಮೇಲೆ ಒತ್ತಿದ್ಮೇಲೆ ಈ ಥರ 2 ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಈ ಕಡೆ ಪೇಯ್ಡ್ ಆ್ಯಂಟಿಬ್ಯಾನ್ ಅಂತ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಬಂದ್ಬಿಟ್ಟು ಈ ಕಡೆ ಜಾಸ್ತಿ ಆಪ್ಷನ್ಸು ಓಪನ್ ಆಗುತ್ತೆ. ಸೊ ನೀವು ಇದನ್ನೇನು ಮಾಡಬೇಡಿ, ಇಂಟು ಮಾಡಿಬಿಟ್ಟು ಈ ಥರ ಒಂದು ಲೋಗೋ ಬರುತ್ತೆ. ಈ ಲೋಗೋನ ಫುಲ್ಲು ಸೈಡ್ ತಲ್ಲಕ್ಕೆ, ಅದ್ರ ಏನು ಯೂಸ್ ಮಾಡಿದ್ರೆ ಬ್ಯಾನ್ ಆಗುತ್ತೆ ಅಕೌಂಟು. ಅದರಲ್ಲಿ ಏನು ಯೂಸ್ ಮಾಡಬಾರ್ದು, ಫುಲ್ ಈ ಕಡೆ ಮೂಲೆಗೆ ತಲ್ಬಿಡಿ. ಸೊ ಇದೇ ನಮ್ಗೆ ಇವಾಗ ಬೇಕಿದೆ ನೋಡಿ ಇದು. ಸೊ ಇವಾಗ ನಾವು ಗೆಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಒಂದು ಗೆಸ್ಟ್ ಅಕೌಂಟು ಕ್ರಿಯೇಟ್ ಮಾಡ್ಕೊಂಡು ಬ್ಯಾನ್ ಮಾಡಬೇಕು ಮೈನು.
ಒಂದು ಅಕೌಂಟು ಬ್ಯಾನ್ ಮಾಡಬೇಕು, ಗೆಸ್ಟ್ ಅಕೌಂಟ್ ಮಾತ್ರ, ಬೇರೆ ಅಕೌಂಟ್ ಲಾಗಿನ್ ಮಾಡಬಾರ್ದು. ಜಸ್ಟ್ ಈ ಥರ ಬಂದಮೇಲೆ ಡೈರೆಕ್ಟು ನಿಮ್ಮ ಅಕೌಂಟ್ ಲಾಗಿನ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಒಂದು ಅಕೌಂಟ್ ಗೆಸ್ಟ್ ಅಕೌಂಟ್ ಲಾಗಿನ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಮಾಡಿ ಆಮೇಲೆ ಬ್ಯಾನ್ ಮಾಡಬೇಕು. ತೋರಿಸ್ತೀನಿ ಅದನ್ನು. ಸೊ ಗೆಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಗೋ ಕೊಟ್ಟು ಮಾಡಿ ಈ ಥರ ಒಂದು ನಿಮ್ಮ ಡಿವೈಸು ಅಪ್ಲಿಕೇಶನ್ಸ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಪ್ಲಸ್ ಐತಲ್ಲ, ಬಾಕ್ಸ್ ಒಳಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಪ್ಯಾನಲ್ ಅಂತ ಕ್ರಿಯೇಟ್ ಮಾಡ್ಕೊತೀನಿ. ಪ್ಯಾನಲ್ ಓಕೆ ಕೊಟ್ಟರೆ ಇದ್ರ ಒಳಗಡೆ ಕರ್ಕೊಂಡು ಹೋಗುತ್ತೆ. ಸೊ ಯೂಸ್ ದಿಸ್ ಫೋಲ್ಡರ್ ಇಲ್ಲಿ ಕೆಳಗಡೆ ಐತಲ್ಲ, ಅಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಯೂಸ್ ದಿಸ್ ಫೋಲ್ಡರ್ ಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಅಲೋ ಕೇಳುತ್ತೆ. ಅಲೋ ಕೊಟ್ಟ ಒಂದು ಗೂಗಲ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ಸೊ ನೋಡಿ, ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಸೊ ಇದರಲ್ಲಿ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾವಾಗ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಈ ಥರ ಒಂದು 3-4 ಹೆಸರು ಚೇಂಜ್ ಮಾಡಿ ಇದ್ರ ಒಳಗಡೆ. ಸೊ ಚೇಂಜ್ ಮಾಡಿದ್ರೆ ಲೆಟ್ಸ್ ಗೋ ಕೊಡಿ. ಲೆಟ್ಸ್ ಗೋ ಕೊಟ್ಮೇಲೆ ಇಲ್ಲಿ ನೋಡ್ಕೊಳ್ಳಿ, ಮೈನು ಇಲ್ಲಿ ಈ ಕಡೆ ವೆರಿಟಾನ್ ಲಾಸ್ಟು ಈ ಗ್ಲೋವಲ್ ಎಫ್ ಗ್ಲೋವಲ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಕೊಡಿ. ಸ್ಟಾರ್ಟ್ ಕೊಟ್ಟ ಮೇಲೆ ನಮಗೊಂದು ಗೂಗಲ್ ಗೆಸ್ಟ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ಸೊ ಅದು ಬ್ಯಾನ್ ಆಗುತ್ತೆ ಫಸ್ಟ್ ಅಕೌಂಟು. ಸೊ ಈ ಥರ ಆಮೇಲೆ ಸೊ ಮೈನ್ ಇನ್ನೊಂದು ಒಂದು ಸಲ ಗ್ರೂಪ್ ಹಾಕಿದ್ಮೇಲೆ ಹಲೋ ಕೊಡಿ. ಹಲೋ ಕೊಟ್ಟ ಮೈಕ್ ಆನ್ ಮಾಡಿ ದಿಸ್ ಓಕೆ ಇಷ್ಟ ಇರಲಿ. ನೋಡ್ಕೊಳ್ಳಿ, ನನ್ನ ಬ್ಯಾನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ನೀವು ಅಕೌಂಟ್ ಒಂದು ಗೆಸ್ಟ್ ಅಕೌಂಟ್ ಒಂದು ಬ್ಯಾನ್ ಆಯಿತು. ಸೊ ಬ್ಯಾನ್ ಆದಮೇಲೆ ಜಸ್ಟ್ ಏನೂ ಇಲ್ಲ, ನೀವೇನಿಲ್ಲ, ಜಸ್ಟ್ ಓಕೆ ಇದ್ರ ಮೇಲೆ ಓಕೆ ಮೇಲೆ ಒತ್ತಿದ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಏನು ಮಾಡಬೇಡಿ, ಟಚ್ ಮಾಡಬೇಡಿ. ಇಲ್ಲಿ ಟ್ಯಾಪ್ ಟು ಬಿಗಿನ್ ಮೇಲೆ ಒತ್ತಬೇಡಿ. ಲಾಗೌಟ್ ಮಾಡೋಕ್ಕೆ ಲಾಗೌಟ್ ಮಾಡಿದ್ಮೇಲೆ ನೀವು ಆಡಬೇಕಾಗಿರೋ ಅಕೌಂಟ್ನ ಲಾಗಿನ್ ಮಾಡಿ. ಸೊ ಫಸ್ಟು ಸೆಕೆಂಡ್ ಐಡಿನ ಯೂಸ್ ಮಾಡಿ. 24 hours ಸೆಕೆಂಡ್ ಐಡಿ ಯೂಸ್ ಮಾಡಿದ್ಮೇಲೆ ಏನೂ ಇಶ್ಯೂ ಬಂದಿಲ್ಲ ಅಂದರೆ ಆಮೇಲೆ ಮೈನ್ ಅಕೌಂಟ್ ಲಾಗಿನ್ ಮಾಡಿ. ಸೊ ಅದು ತೋರಿಸ್ತೀನಿ. ಸೊ ಇವಾಗ ಟಾಪ್ ಟು ಬಿಗಿನ್ ತೋರಿಸ್ದೆ. ಅಕೌಂಟ್ ಹೆಂಗೆ ಬ್ಯಾನ್ ಮಾಡಿ, ಒಂದು ಅಕೌಂಟ್ ಬ್ಯಾನ್ ಮಾಡಿ ಲಾಗಿನ್ ಮಾಡೋದು ತೋರಿಸಿದೆ. ಸೊ ಪ್ಯಾನಲ್ ಹೆಂಗೆ ಯೂಸ್ ಮಾಡೋದು ತೋರಿಸ್ತೀನಿ. ಸೊ ನೋಡಿ, ನಂದು 13 ಲೆವೆಲ್ಲು ಸೆಕೆಂಡ್ ಐಡಿ ನಂದು. ಸೊ ಮೈನ್ ಐಡಿ ಹಾಕ್ತೀನಿ, ಬಟ್ ನಿಮಗೆ ವೀಡಿಯೋಗೋಸ್ಕರ ನಾನು ತೋರಿಸ್ತಾ ಇರೋದು. ಸೊ ನೋಡ್ಬೋದು ಇವಾಗ ಪ್ಯಾನಲ್ ಹೆಂಗೆ ಯೂಸ್ ಮಾಡೋದು ತೋರಿಸ್ತೀನಿ. ಯಾವ ಥರ ನೋಡ್ತೀನಿ, ಮೈನ್ ಪ್ಯಾನಲ್ ಹೆಂಗೆ ಯೂಸ್ ಮಾಡಿದ್ರೆ ನೀವು ಆ್ಯಂಟಿಬೈನ್ ಆಡಿಲ್ಲ. ಸೊ ಏನಿಲ್ಲ, ಇದೈತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆನ್ಲೈನ್ ಬೈಪಾಸ್ ಅಂತಿತ್ತಲ್ಲ, ಅದ್ರ ನಾನು ಮಾಡ್ಕೊಳ್ಳಿ. ನೋಡಿ, ಆ್ಯಕ್ಟಿವೇಟ್ ಆಯಿತು ಕೆಳಗಡೆ. ಸೊ ಅದ್ರ ಕೆಳಗಡೆ ಒತ್ತಿದ್ರೆ ಇಲ್ಲಿ ಬಾಡಿ ಹೆಡ್ ಶಾಟು, ಡ್ರ್ಯಾಗ್ ಹೆಡ್ ಶಾಟು, ಮ್ಯಾಜಿಕ್ ಬುಲೆಟ್ ಐತೈತಿ. ಬಾಡಿ ಹೆಡ್ ಶಾಟು, ಮ್ಯಾಜಿಕ್ ಬುಲೆಟ್ ಇವೆರಡು ಬಂದು ಸೆಕೆಂಡ್ ಐಡಿಗೆ ಯೂಸ್ ಮಾಡಿ. ಸೊ ಡ್ರ್ಯಾಗ್ ಹೆಡ್ ಶಾಟ್ ಬಂದುಬಿಟ್ಟು ಓನ್ಲಿ ಮೈನ್ ಅಕೌಂಟ್ಗೆ ಯೂಸ್ ಮಾಡಿ. ಸೊ ನಾವು ಮೈನ್ ಐಡಿಗೆ ಮಾತ್ರ ಡ್ರ್ಯಾಗ್ ಹೆಡ್ ಶಾಟ್ ಮಾತ್ರ ಯೂಸ್ ಮಾಡಿ. ಸೊ ಬಾಡಿ ಹೆಡ್ ಶಾಟು, ಮ್ಯಾಜಿಕ್ ಬುಲೆಟು ಸೆಕೆಂಡ್ ಐಡಿಗೆ ಯೂಸ್ ಮಾಡಿ. ಸೊ ನೀವು ಮೈನ್ ಐಡಿ ಏನಾದರೂ ಲಾಗಿನ್ ಮಾಡಿ ಆಡಿದ್ರೆ ಓನ್ಲಿ ಡ್ರ್ಯಾಗ್ ಹೆಡ್ ಶಾಟ್. ಬಾಡಿ ಹೆಡ್ ಶಾಟ್ ಯಾರಾದರೂ ಹುಡ್ಕೋಬಿಟ್ಟು ಇಲ್ಲ ನೀವು ಯಾರು ಉಳಿದ್ಬಿಟ್ರು ಅಂತ ಆಪೋಸಿಟ್ ಪ್ಯಾನಲ್ ಇದ್ದು ನೀವೇನಾದರೂ ಚೇಂಜ್ ಮಾಡೋಕ್ಕೆ ಹೋದರೆ ಅಕೌಂಟ್ ಡೈರೆಕ್ಟ್ ಸಿಗೋದೇನಂತ. ಸೊ ಅವಾಗ ನಾನು ಜವಾಬ್ದಾರಿ ಇಲ್ಲ. ಸೊ ತೋರಿಸ್ತೀನಿ. ಈ ಥರ ಆದಮೇಲೆ ಇವಾಗ ನೀವು ಮೈನ್ ಅಕೌಂಟ್ ಹಾಕಿದ್ದೀರ ಅಂದ್ಕೊಳ್ಳಿ. ಸೊ ಅದ್ರನ್ನ ಹೆಂಗೆ ಆನ್ ಮಾಡೋದು, ಒಂದು ಮ್ಯಾಚ್ಗೆ ಒಂದೇ ಆನ್ ಮಾಡ್ಬೋದು. ನೀನು ಒಂದು ಸಲ ಲಾಗಿನ್ ಆದಮೇಲೆ ಒಂದೇ ಸಲ ಒಂದೇ ಆನ್ ಮಾಡ್ಕೋಬೇಕು. ಸೊ ನೀನು ಬೇರೆದೇನಾದರೂ ಯೂಸ್ ಮಾಡಬೇಕಂದ್ರೆ ಸೊ ಎಲ್ಲ ಆಫ್ಲೈನ್ ಪ್ರೋಸೆಸ್ ಮಾಡಿ ಮತ್ತೆ ಆನ್ಲೈನ್ ಪ್ರೋಸೆಸ್ ಮಾಡ್ಕೊಬಂದು ಆಮೇಲೆ ಬೇರೆದು ಫ್ಯೂಚರು ಆನ್ ಮಾಡಬೇಕು. ಸೊ ಇವಾಗ ನಾನು ಡ್ರ್ಯಾಗ್ ಹೆಡ್ ಶಾಟ್ ಮಾತ್ರ ಹೆಂಗೆ ಯೂಸ್ ಮಾಡೋದು ತೋರಿಸ್ತೀನಿ ನೋಡಿ. ಸೊ ಡ್ರ್ಯಾಗ್ ಹೆಡ್ ಶಾಟ್ ಐತಲ್ಲ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಆಫ್ ಮಾಡೋಕ್ಕೆ ನೋಡಿ, ಇಲ್ಲಿ ಆಫ್ ಆಗೈತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಟೇಟಸ್ ಅಂತ ಐತೆ ನೋಡಿ, ಡ್ರ್ಯಾಗ್ ಹೆಡ್ ಶಾಟ್ ಆಕ್ಟಿವೇಟೆಡ್. ಸೊ ಡ್ರ್ಯಾಗ್ ಹೆಡ್ ಶಾಟ್ ಫುಲ್ ಆ್ಯಕ್ಟಿವೇಟೆಡ್ ಐತೆ. ಸೊ ನೀವು ಈ ಥರ ಒಂದು ಸಲ ಮೂಳೆಗೆ ಬಿಸಾಕ್ಬಿಟ್ಟು ಎಷ್ಟು ಮ್ಯಾಚ್ ಬೇಕೋ BR CS ಟ್ರೈನಿಂಗ್ ರೌಂಡ್ ಏನಾದರೂ ಯೂಸ್ ಮಾಡಿ. ಸೊ ನೀವು ಮತ್ತೆ ಎಲ್ಲ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಏನು ಮಾಡಬೇಡಿ, ಇಷ್ಟೇ, ಇನ್ನೇನು ಮುಟ್ಟಬೇಡಿ. ನೀವು ಆಫ್ಲೈನ್ ಹೋಗೋಗಂಟೆ ಏನು ಟಚ್ ಮಾಡಬೇಡಿ, ಇದನ್ನು ಏನು ಟಚ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ಸಿಂಪಲ್. ಇದು ಆ್ಯಕ್ಟಿವಿಟಿಯಲ್ಲೇ ಇರುತ್ತೆ. ಸೊ ನೀವೇನು ಆನ್ ಮಾಡಬಾರ್ದು, ಆಫ್ ಮಾಡಬಾರ್ದು, ಮತ್ತು ಲಾಬಿ ಬರಬಾರ್ದು, ಎಲ್ಲಿ ಏನು ಟಚ್ ಮಾಡಬಾರ್ದು. ಸೊ ಇಲ್ಲಿ ಮೇಲೆ ಒಂದ್ಸಲ ಲಾಬಿಯಲ್ಲಿ ಇದು ಮಾಡಿದ್ಮೇಲೆ ಅಷ್ಟೇ ಮುಗೀತು, ಡ್ರ್ಯಾಗ್ ಹೆಡ್ ಶಾಟ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ ಥರ ಒಂದ್ಸಲ ಆಫ್ ಮಾಡಿ ಆನ್ ಮಾಡಿ ಪಟ್ಟಂತ ಏನೂ ಟಚ್ ಮಾಡಬಾರ್ದು, ಇಷ್ಟೇ. ಸೊ ಆದಮೇಲೆ ಎಷ್ಟು ಮ್ಯಾಚ್ ಬೇಕು ಅಷ್ಟು ಮ್ಯಾಚ್ ಆಡಬೇಡಿ. ಸೊ ಮತ್ತು ಆಫ್ಲೈನ್ ಪ್ರೋಸೆಸ್ ಜಸ್ಟ್ ಏನಿಲ್ಲ, ಇದ್ರ ಒಳಗಡೆ ಇದೈತಲ್ಲ ಆನ್ಲೈನ್ ಬೈಪಾಸ್ ಐತಲ್ಲ, ಅದ್ರ ನೆನ್ಪಿಟ್ಕೊಳ್ಳಿ. ಸೊ ಈ ಥರ ನೀವು ಆಫ್ಲೈನ್ ಹೋಗ್ಬೇಕಂದ್ರೆ ಎಷ್ಟು ಮ್ಯಾಚ್ ಬೇಕು ಅಷ್ಟಾದಮೇಲೆ ಆಫ್ಲೈನ್ ಹೋಗ್ಬೇಕಲ್ಲ, ಆ ಟೈಮಲ್ಲಿ ಜಸ್ಟ್ ಏನಿಲ್ಲ, ಐಡಿ ಲಾಗೌಟ್ ಹೊಡೆದಾಕಿ, ಲಾಗೌಟ್ ಹೊಡೆದ್ಮೇಲೆ ಆನ್ಲೈನ್ ಬೈಪಾಸ್ ಆಫ್ ಮಾಡಿ
ಮತ್ತು ಆಫ್ಲೈನ್ ಬೈಪಾಸ್ ಆನ್ ಮಾಡಿದ್ಮೇಲೆ ಮತ್ತೆ ಆಫ್ ಮಾಡೋಕ್ಕೆ ಆ್ಯಕ್ಟಿವಿಟಿ ಆದಮೇಲೆ ಸೊ ಮತ್ತೆ ಪ್ಯಾನಲ್ನ ಇದು ಮಾಡೋಕ್ಕೆ ಇಂಟು ಮಾಡೋಕ್ಕೆ ಮಾಡಿದ್ಮೇಲೆ ಬ್ಯಾಕ್ಗ್ರೌಂಡಿಂದ ಇದು ಪ್ಯಾನಲ್ನ ಕ್ಲಿಯರ್ ಮಾಡಿ ಮತ್ತೆ ಫ್ರೀ ಫೈರ್ಗೆ ಬನ್ನಿ. ಫ್ರೀ ಫೈರ್ ಬಂದಮೇಲೆ ಫ್ರೀ ಫೈರ್ನ ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಮಾಡಿದ್ಮೇಲೆ ಸೊ ಮತ್ತೆ ಇಲ್ಲಿ ಫ್ರೀ ಫೈರ್ ಇರುತ್ತಲ್ಲ, ಫ್ರೀ ಫೈರ್ನ ಲಾಂಗ್ ಪ್ರೆಸ್ ಮಾಡಿಕೊಂಡು ಅನ್ಇನ್ಸ್ಟಾಲ್ ಮಾಡೋಕ್ಕೆ. ಸೊ ಅನ್ಇನ್ಸ್ಟಾಲ್ ಮಾಡಿದ್ಮೇಲೆ ಜಸ್ಟ್ ಏನೂ ಇಲ್ಲ, ಇದು ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಮಾಡೋಕ್ಕೆ. ಸೊ ಮತ್ತೆ ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಆದಮೇಲೆ ಮತ್ತೆ ಇಲ್ಲಿ ZHರ್ಗೆ ಹೋದ್ಮೇಲೆ 0 ಮೇಲೆ ಎತ್ಬಿಟ್ಟು ಡಿವೈಸ್ ಸ್ಟೋರೇಜ್ಗೆ ಹೋಗಿ. ಸೊ ಇಲ್ಲಿ ಫೈಲ್ ಒಂದು ಕ್ರಿಯೇಟ್ ಮಾಡಿರ್ತಿಲ್ಲ ನೋಡಿ, ಇಲ್ಲಿ ಪ್ಯಾನಲ್ ಅಂತ ಐತೆ ನೋಡಿ, ನಾನು ಕ್ರಿಯೇಟ್ ಮಾಡ್ಕೊಂಡು ಅವಾಗಲೇ ಗೆಸ್ಟ್ ಆಗಿ ಲಾಗಿನ್ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಡಿಲೀಟ್ ಮೇಲೆ ಒತ್ತಿ ಎಸ್ ಮಾಡೋಕ್ಕೆ. ಸೊ ಮತ್ತೆ ನೀವು ಮತ್ತೆ ಆಡಬೇಕಂದ್ರೆ ಸಿಂಪಲ್ ಪ್ರೋಸೆಸ್ ಐತಲ್ಲ. ಮತ್ತೆ ಆಡಬೇಕಂದ್ರೆ ಈ ಥರ ಓಪನ್ ಮಾಡ್ಕೊಳ್ಳಿ, ಇಲ್ಲ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೀ ಫೈರ್ನ ಆ್ಯಡ್ ಮಾಡ್ಕೊಳ್ಳಿ. ಫ್ರೀ ಫೈರ್ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ನಿಮಿಷ ತೋರಿಸ್ತೇನೆ, ಅದನ್ನು ಯಾಕೆ ಸುಮ್ಮನೆ. ಆ ಫ್ರೀ ಫೈರ್ ಆ್ಯಡ್ ಮಾಡ್ಕೊಂಡ್ಮೇಲೆ ಆಮೇಲೆ ಫಸ್ಟು ಆ್ಯಡ್ ಆದಮೇಲೆ ರಿಯಲ್ ಕಾನ್ಫಿಗ್ ಫೈಡನ್ನು ಓಪನ್ ಮಾಡಿಕೊಂಡು ID ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡಿಕೊಂಡು ಆದಮೇಲೆ ಫ್ರೀ ಫೈರ್ ಮ್ಯಾಕ್ಸ್ ಅಪ್ಡೇಟ್ ಮಾಡಿಕೊಂಡು ಒಂದು ಫಸ್ಟು ಗೆಸ್ಟ್ ಅಕೌಂಟು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅದನ್ನು ಲಾಬಿಗೆ ಹೋಗಿ ಒಂದು 2-3-10 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಬ್ಯಾನ್ ಆಗುತ್ತೆ. ಬ್ಯಾನ್ ಆದಮೇಲೆ ಆ ಅಕೌಂಟ್ನ ಲಾಗೌಟ್ ಮಾಡೋಕ್ಕೆ. ಸೊ ಆಮೇಲೆ ನೀವು ಬೇಕಾಗಿರೋ ಅಕೌಂಟ್ನ ಲಾಗಿನ್ ಮಾಡಿ. ಸೊ ಫಸ್ಟಲ್ಲಿ ಮೈನ್ ಅಕೌಂಟೇ ಹಾಕೋಕೆ ಹೋಗ್ಬಿಡಿ. 24 hours ಚೆಕ್ ಆದಮೇಲೆ ಸೆಕೆಂಡ್ ಐಡಿಯಲ್ಲಿ ಮತ್ತೆ ಆಫ್ಲೈನ್ ಹೋಗೋ ಒಂದು ದಿವಸ ನೈಟಲ್ಲಿ ಆಫ್ಲೈನ್ ಹೋಗಿರ್ತಾರಲ್ಲ, ಬೆಳಿಗ್ಗೆ ಚೆಕ್ ಮಾಡಿ ನೋಡಿ ಅಕೌಂಟ್ ಏನು ಇಶ್ಯೂ ಬಂದಿಲ್ಲ ಅಂದರೆ ಸೆಕೆಂಡ್ ಐಡಿ. ಸೊ ಡೈರೆಕ್ಟ್ ಮೈನ್ ಅಕೌಂಟ್ ಲಾಗಿನ್ ಮಾಡಿ ಆಡ್ಬೋದು, ಯಾವುದೇ ಇಶ್ಯೂ ಬರೋಲ್ಲ. ಸೊ ಇಷ್ಟು ಪ್ಯಾನಲ್ ಸೆಟಪ್ ಇದೆ. ಸ್ವಲ್ಪ ಲೆಂತ್ ಆಗೋಯ್ತು, ಸಾರಿ. ಯಾಕಂದರೆ ಹುಡುಗರು ತುಂಬ ವಿಡಿಯೋಕ್ಕೆ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ, ಅದಕ್ಕೆ. ಸೊ ಇಷ್ಟು ವಿಡಿಯೋ.